ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ತೆ, ಎಲ್ಲರೂ ಆರಾಮದಾರ ಅಂತ ತಿಳ್ಕೊಂಡ ನಾವತ್ತ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕೇವಲ ಎಷ್ಟು ದಿನ ಅಂತ 5 ದಿನ ಆಯ್ತು ರೀ. 2ನೇ ತಾರೀಕು ಕೆಸೆಟ್ ಎಕ್ಸಾಮ್ 2025 ಕೆಸೆಟ್ ಎಕ್ಸಾಮ್ ಐತ್ರಿ. ಆ ಕಾರಣದಿಂದ ಇವು ಏನು ನೋಡಿದ್ರೆ ವೆರಿ ಇಂಪಾರ್ಟೆಂಟ್ 2018 ಕ್ವಶನ್ ಪೇಪರ್ ನೋಡ್ಬೇಕ್ರಿ. ಯಾಕಪ್ಪ 2018 ನೋಡ್ಬೇಕು ಅಂದ್ರೆ ಈ ಕ್ವಶನ್ ಪೇಪರ್ ರಿಪೀಟೆಡ್ ಜಾಸ್ತಿ ಕ್ವಶನ್ಸ್ ಅದಾವ. ಆದ ಕಾರಣ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಂತ ಇವತ್ತು ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಬರ್ರಿ, ಇದಕ್ಕೆ ಹಳಿ ಕ್ವಶನ್ ಪೇಪರ್ ಐತೆ 60 ಕ್ವಶನ್ ಇರಲ್ಲ, 50 ಕ್ವಶನ್ ಇರ್ತಾವೆ. 2 ಅಂಕ 100 ಅಂಕ. ನಂಬರ್ ಆಫ್ ದ ಪೇಜಸ್ಸಿಂದ ಬುಕ್ಲೆಟ್ 16. ಅದೇ ರೀತಿ ಟೈಮಿಂಗ್ 1 ಅವರ್ 15 ನಿಮಿಷ ಇರ್ತಿತ್ತು ಹಳಿ ಕ್ವಶನ್ ಪೇಪರ್. ಆದರೆ 2018 1 ಅವರ್ ಆಗಿದ್ದೆ. ಚೆಕ್ ಮಾಡಿ ಬರೀ. ಜನರಲ್ ಪೇಪರ್ 1ರಿಂದ 5ರವರೆಗೆ ಏನೈತೆ ಪ್ಯಾಸೇಜ್ ಇರ್ತದೆ, ವ್ಯಾಖ್ಯಾನಂದ ಇರ್ತದೆ. ಈ ವ್ಯಾಖ್ಯಾನಂದ ನೀವು ಸರಿಯಾಗಿ ಓದ್ಕೊರಿ. ನಮ್ಮ ಮೊನ್ನೆ ಮಲ್ಟಿಪಲ್ ಕ್ವಶನ್ ಇಂಗ್ಲೀಷ್ ವರ್ಷನ್ ಕೂಡ ಇರ್ತದೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇರ್ತದೆ ಜನರಲ್ ಪೇಪರ್. ಉಳ್ಕಿದ ನಿಮ್ದು ಸೆಕೆಂಡ್ ಪೇಪರ್ ಇಂಗ್ಲೀಷ್ನ ಇರ್ತೈತಿ. ನೀವು ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ಅದು ಆ ಭಾಷೆ ಒಳಗೆ ಇರ್ತೈತೆ. ಪೊಲಿಟಿಕಲ್, ಎಕನಾಮಿಕ್ಸ್, ಕನ್ನಡ, ಹಿಸ್ಟ್ರಿ ಇವೆಲ್ಲ ಯಾವ ಇರ್ತವೆ ಕನ್ನಡ ಮೀಡಿಯಮ್ ಇರ್ತವೆ. ಸಮಾಜಶಾಸ್ತ್ರ, ಇತಿಹಾಸ. ಅದರ ನಂತರ ಉಳ್ಕಿದ್ದೆಲ್ಲ ಕಾಮರ್ಸ್ ಇದ್ದಂದ್ರೆ ಇದ್ರೊಳಗಂದ್ರೆ ಇಂಗ್ಲೀಷ್ ಒಳಗೆ ಇರ್ತವೆ. ಫಸ್ಟ್ನೇ ಕ್ವಶನ್ ನೋಡೋಣ. ಫಸ್ಟ್ ಒನ್, ಬಿಳಿ ಮನುಷ್ಯನ ಹೊರೆಯು ಇದನ್ನು ಆಧರಿಸಿದೆ. ಎ, ಯುರೋಪಿನಿಂದ ಮಾಡಲ್ಪಟ್ಟ ನೈಜ ಪ್ರಗತಿ. ಸೆಕೆಂಡ್ ಒನ್, ಬಿ, ಶ್ರೇಷ್ಠ ತಂತ್ರಜ್ಞಾನ. ಸಿ, ಶ್ರೇಷ್ಠತೆಯ ತಪ್ಪು ಕಲ್ಪನೆ. ಡಿ, ಯುರೋಪಿನ ಸಮಾಜಗಳ ಪ್ರಜಾಪ್ರಭುತ್ವದ ಗುಣ. ಸರಿಯಾದ ಉತ್ತರ ಯಾವ್ದು? ಸಿ ಸರಿಯಾದ ಉತ್ತರ ಶ್ರೇಷ್ಠತೆಯ ತಪ್ಪು ಕಲ್ಪನೆಯಾಗಿದೆ. ಅದೇ ರೀತಿ 2ನೇ ಪ್ರಶ್ನೆ, ಈ ಪ್ಯಾಕೇಜ್ನಲ್ಲಿ ಉತ್ತರ ಉಲ್ಲೇಖಿಸುವುದು. ಎ, ಸಮಭಾಜಕ ರೇಖೆಗಿಂತ ಮೇಲಿರುವ ಎಲ್ಲ ರಾಷ್ಟ್ರಗಳು. ಬಿ, ಸ್ಕ್ಯಾಂಡಿನೇವಿಯಾ ರಾಷ್ಟ್ರಗಳ ಮಾತ್ರ. ಸಿ, ಸಾಮ್ರಾಜ್ಯಶಾಹಿ ಯುರೋಪಿನ ರಾಷ್ಟ್ರಗಳು. ಡಿ, ಉನ್ನತ ನಾಗರಿಕತೆ ಹೊಂದಿದ ದೇಶಗಳು. ಸರಿಯಾದ ಉತ್ತರ ಯಾವುದಂದ್ರೆ ಸಿ ಸರಿಯಾದ ಉತ್ತರ. ಸಿ ಸರಿಯಾದ ಉತ್ತರ. ಸಾಮ್ರಾಜ್ಯಶಾಹಿ ಯುರೋಪಿನ ರಾಷ್ಟ್ರಗಳ ಸರಿಯಾದ ಉತ್ತರ ರೀ. ಅದೇ ರೀತಿಯ 3ನೇ ಪ್ರಶ್ನೆ, ತೃತೀಯ ಜಗತ್ತಿನ ವಾತಾವರಣದ ಕಾಪಾಡಲು ಅದೇ ರೀತಿಯ ಪಶ್ಚಿಮದ ಪ್ರಯತ್ನವನ್ನು ಲೇಖಕರು ಹೀಗೆಂದು ವಾದಿಸುತ್ತಾರೆ. ಎ, ದಿನದ ಅಗತ್ಯ. ಬಿ, ಒಂದು ಐತಿಹಾಸಿಕ ಕಡ್ಡಾಯ. ಸಿ, ತೃತೀಯ ಜಗತ್ತಿನ ತೊಂದರೆಯದಾಯಕ. ಡಿ, ಒಂದು ನೈತಿಕ ಕರ್ತವ್ಯ. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ. ಸ್ನೇಹಿತರೆ, ತೃತೀಯ ಜಗತ್ತಿನ ತೊಂದರೆಯದಾಯಕ ಎಂಬುದನ್ನು ಇಲ್ಲಿ ನಾವು ತಿಳಿಬಹುದು. ಅದೇ ರೀತಿಯ 4ನೇ ಪ್ರಶ್ನೆ, ಭಾರತೀಯ ನಾಗರಿಕತೆಗೆ ಯಾವುದು ಮಹತ್ತರವೆಂದು ಲೇಖಕರ ದೃಷ್ಟಿಕೋನವಾಗಿದೆ. ಎ, ಧಾರ್ಮಿಕ ವರ್ತನೆ. ಬಿ, ಇತರರ ಬಗ್ಗೆ ಸಹಾನುಭೂತಿ. ಸಿ, ಪ್ರಜಾಪ್ರಭುತ್ವ ಬಹುತ್ವ. ಅದೇ ರೀತಿ ಡಿ, ಭೋಗವಾದ. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಪ್ರಜಾಪ್ರಭುತ್ವ ಬಹುತ್ವ. ಅದೇ ರೀತಿಯ ಮುಂದಿನ ಪ್ರಶ್ನೆ ನೋಡ್ರಿ, ಅದು ಯಾವುದಂದ್ರೆ 5ನೇ ಪ್ರಶ್ನೆ, ದಕ್ಷಿಣವನ್ನು ವಸಾಹತು ಮುಕ್ತಗೊಳಿಸುವಿಕೆ. ಫಸ್ಟ್ ಒನ್, ಎ, ಉತ್ತರದ ಸಂಪನ್ಮೂಲಗಳ ಅವಶ್ಯಕ. ಬಿ, ಉತ್ತರದ ವಸಾಹತು ಮುಕ್ತಗೊಳಿಸುವಿಕೆ ಅಗತ್ಯ. ಸಿ, ಉತ್ತರ ಮತ್ತು ದಕ್ಷಿಣಗಳ ನಡುವಿನ ಸಂಪೂರ್ಣ ಪ್ರತ್ಯೇಕತೆ. ಡಿ, ಪಾಶ್ಚಿಮಾತ್ಯದ ತಂತ್ರಜ್ಞಾನ. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ಸ್ನೇಹಿತರೆ, ಬಿ, ಉತ್ತರ ವಸಾಹತು ಮುಕ್ತಗೊಳಿಸುವಿಕೆ ಎಂಬ ಅಗತ್ಯ ನಿಯಮ, ದಕ್ಷಿಣ ವಸಾಹತುಗಳ ಮುಕ್ತಗೊಳಿಸುವಿಕೆ ಎಂಬ ನಿಯಮ. ಸರಿಯಾದ ಉತ್ತರ. ಅದೇ ರೀತಿ 6, ಬೌದ್ಧಿಕ ಮಾರ್ಗ ಮಾಹಿತಿಯ ಪ್ರಸರಣ ಸಂಭವಿಸುವುದಕ್ಕೆ. ಎ, ಎನ್ಕೋಡರ್. ಬಿ, ಡಿಕೋಡರ್. ಸಿ, ಚಾನಲ್. ಡಿ, ಬ್ಯಾಂಡ್ವಿಡ್ತ್. ಸರಿಯಾದ ಉತ್ತರ 6ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ ಸರಿಯಾದ ಚಾನಲ್ ಮೂಲಕ
ಬೌದ್ಧಿಕ ಮಾರ್ಗವನ್ನು ಪ್ರಸಾರ ಮಾಡುವುದು ಯಾವಂದ್ರೆ ಚಾನಲ್ ಮೂಲಕ. ಪ್ರಶ್ನೆ ಸಂಖ್ಯೆ 7. MLPS ಎಂದರೆ ಎ ಮಿಲಿಯನ್ ಇನ್ಸ್ಟ್ರಕ್ಷನ್ ಫಾರ್ ಸೆಕೆಂಡ್. ಕನ್ನಡಿಗ ಮಿಲಿಯನ್ ಸೂಚನೆಯ ಒಂದು ಸೆಕೆಂಡಿಗೆ. ಬಿ ಮೆಗಾ ಇನ್ಸ್ಟ್ರಕ್ಷನ್ ಫಾರ್ ಸೆಕೆಂಡ್. ಮೆಗಾ ಸೂಚನೆಗಳು ಒಂದು ಸೆಕೆಂಡಿಗೆ. ಸಿ ಮಿಲಿಯನ್ ಇಂಟರ್ಚೇಂಜ್ ಫಾರ್ಮರ್ಸ್ ಪರ್ ಫಾರ್ಮರ್ಸ್. ಮಿಲಿಯನ್ ಇಂಟರ್ಚೇಂಜ್ ಕಾರ್ಯಕ್ಷಮತೆಯ ಮಾನದಂಡ ಅಂತ ಕೇಳಿದ್ರೆ ಡಿ ಮೆಗಾಬೈಟ್ ಸೂಚನೆ ನಿರ್ವಹಣೆ ಮಾನದಂಡ. ಸರಿಯಾದ ಉತ್ತರ ಯಾವುದು? ಎ ಮಿಲಿಯನ್ ಸೂಚನೆ ಒಂದು ಸೆಕೆಂಡಿಗೆ. ನೆಕ್ಸ್ಟ್ 8ನೇ ಪ್ರಶ್ನೆ 8. ಧ್ವನಿ ಮತ್ತು ಕಂಪ್ಯೂಟರ್ ಡೇಟಾ ನಿರ್ವಹಿಸಲು ಗುಣಮಟ್ಟಗಳಿರುವಂತೆ ಹೆಚ್ಚುವರಿ ದೂರವಾಣಿ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ. ಅದೇ ರೀತಿ ತಾಮ್ರದ ದೂರವಾಣಿ ಮಾರ್ಗಗಳನ್ನು ನಾಶ ಮಾಡದೆ ಇದನ್ನು ಕರೆಯುತ್ತಾರೆ. ಎ ಇಂಟರ್ನೆಟ್ ಸೇವೆಯನ್ನು ಒದಗಿಸುವವರು. ಬಿ ಇಂಟರ್ನೆಟ್ ಪ್ರೋಟೋಕಾಲ್ ನೆಟ್ವರ್ಕ್ಸ್. ಸಿ ಇಂಟರ್ಗ್ರೇಟೆಡ್ ಸೇವೆಯನ್ನು ಒದಗಿಸುವವರು. ಡಿ ಇಂಟರ್ಗ್ರೇಟೆಡ್ ಸೇವೆಯನ್ನು ಡಿಜಿಟಲ್ ನೆಟ್ವರ್ಕ್. ಸರಿಯಾದ ಉತ್ತರ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ. ಸೇವೆ ಡಿಜಿಟಲ್ ನೆಟ್ವರ್ಕ್ಸ್. ಅದೇ ರೀತಿ 9. ಹಾರು ಬೂದಿ ಎಂದರೆ ಎ ಕೈಗಾರಿಕೆಗಳಲ್ಲಿ ಉತ್ಪತ್ತಿಯಾಗುವ ಬೂದಿ. ಬಿ ಸಿಮೆಂಟ್ ಉದ್ಯಮದ ಉತ್ಪಾದನೆಯಾಗುವ ಧೂಳು. ಸಿ ಉಷ್ಣ ವಿದ್ಯುತ್ ಸ್ಥಾವರ ಉತ್ಪತ್ತಿಯಾಗುವುದು. ಡಿ ಪ್ಲಾಸ್ಟಿಕ್ ಸುಟ್ಟಾಗ ಉತ್ಪಾದಿಸಲ್ಪಡುವ ಹೊಗೆ. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪತ್ತಿಯಾಗುವುದು. ಈ ಕ್ವಶನ್ 2025 ರಿಪೀಟ್ ಆಗೈತ್ರಿ. ಈ ಕ್ವಶನ್ ಸೇಮ್ ಟು ಸೇಮ್ ಹಿಂಗೈತ್ರಿ. 2025 KSET ಒಳಗೆ KSET ಕ್ವಶನ್ ಪೇಪರ್ ಒಳಗೆ ರಿಪೀಟೆಡ್ ಆಗೈತೆ ಈ ಕ್ವಶನ್. ನೀವು ಚೆಕ್ ಮಾಡ್ಕೋದ್ರಿ. ತದನಂತರ ಇಂಗ್ಲೀಷ್ ವರ್ಷನ್ ಕೊಡಿರುತ್ತೆ, ಓದ್ಕೋದ್ರಿ. ಅದೇ ರೀತಿ 10ನೇ ಪ್ರಶ್ನೆ ನೋಡ್ರಿ. ಅಂದ್ರೆ ನಮ್ಮ ಟೈಮ್ ಇಲ್ಲ ಅಂತ ಹೇಳೋದಲ್ಲ. 2025 ಕ್ವಶನ್ ಬರುತ್ತಾಗ ಮುಗಿಸ್ತೀನಿ. ಅದೇ ರೀತಿ 10 ಅರಣ್ಯ ನೀತಿಯ ಕಾಳಜಿ ವಹಿಸುವುದು ಮತ್ತು ಹಂಚಿಕೊಳ್ಳುವುದಕ್ಕೆ ಅನ್ವಯಿಸುತ್ತದೆ. ಎ ಬುಡಕಟ್ಟು ಜನ. ಬಿ ಅರಣ್ಯ ಸಮುದಾಯಗಳು. ಸಿ ಹಳ್ಳಿಗರು. ಅದೇ ರೀತಿ ಡಿ JFMCS. ಸರಿಯಾದ ಉತ್ತರ 10ನೇ ಪ್ರಶ್ನೆಗೆ ಡಿ ಸರಿಯಾದ ಉತ್ತರ. ಯಾವುದನ್ನ JFMCS ಎಂಬ ನಿಯಮ ಸರಿಯಾದ ಉತ್ತರ. ಅದೇ ರೀತಿ 11ನೇ ಪ್ರಶ್ನೆ ಈ ಪರಿಸರ ವ್ಯವಸ್ಥೆಯು ಭೂಮಿಯು ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವಿನ ವ್ಯವಸ್ಥಿತ ಸಂಪರ್ಕವನ್ನು ರಚಿಸುತ್ತದೆ. ಎ ಮಾವಿನ ಕಾಡುಗಳು. ಬಿ ಮ್ಯಾಂಗ್ರೋವ್ ಕಾಡುಗಳು. ಸಿ ನಿತ್ಯ ಹರಿದ್ವರ್ಣ ಕಾಡುಗಳು. ಡಿ ಮಳೆಯ ಕಾಡುಗಳು. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಮ್ಯಾಂಗ್ರೋವ್ ಕಾಡುಗಳು ಸರಿಯಾದ ಉತ್ತರ. ಇದು ಸೇಮ್ ಕ್ವಶನ್ ರೀ. 2013 ರಿಪೀಟೆಡ್ ಕ್ವಶನ್ ರೀ. 2013 KSET ಆಲ್ಮೋಸ್ಟ್ ರಿಪೀಟೆಡ್ ಭಾಳ ಜನರಲ್ ಪೇಪರ್ ಹಾಕಿದ್ರೆ ಫಸ್ಟ್ ಒನ್ ರಿಪೀಟೆಡ್ ಕ್ವಶನ್ ಆಗುತ್ತೆ. ಇದು IMP ಇದೆ. ಬೇಕಾದ್ರೆ ನೀವು ಒಂದು ಕಡೆ ನೋಟ್ಸ್ ಮಾಡ್ಕೋಬೋದು, ಯಾಕಂದ್ರೆ ರಿಪೀಟೆಡ್ ಕ್ವಶನ್ ಜಾಸ್ತಿ ರಿಪೀಟ್ ಆಗೋತಿರ್ತಾವ. ಅದೇ ರೀತಿ 12ನೇ ಪ್ರಶ್ನೆ ವಿದೇಶಿ ವಿಶ್ವವಿದ್ಯಾಲಯದ ಪ್ರದಾನಿಸಲ್ಪಟ್ಟ ಪದವಿಗಳ ಸಮಾನತೆಯನ್ನು ಅನುಮತಿಸುವ ನೋಡಲ್ ಏಜೆನ್ಸಿ ಯಾವುದು? ಎ UGC. ಬಿ ನೀತಿ ಆಯೋಗ. ಸಿ ICSR. ಡಿ ALU. ಸರಿಯಾದ ಉತ್ತರ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ. ಡಿ ಸರಿಯಾದ ಉತ್ತರ ಡಿ. 13ನೇ ಪ್ರಶ್ನೆ ಇವುಗಳಲ್ಲಿ ಯಾವುದನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಸರ್ಕಾರವು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಅನ್ನು ಆರಂಭಿಸಿದೆ? ಅದೇ ಫಸ್ಟ್ ಒನ್ ಎ ಉನ್ನತ ಶಿಕ್ಷಣ. ಬಿ ಶಿಕ್ಷಕರ ಶಿಕ್ಷಣ. ಸಿ ಶೈಕ್ಷಣಿಕ ಸಾಲಗಳು. ಡಿ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ. 13ನೇ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಶೈಕ್ಷಣಿಕ ಸಾಲಗಳು. 14ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ವಿಶ್ವವಿದ್ಯಾಲಯ ಮೆಗಾ ಯೂನಿವರ್ಸಿಟಿ ಪರಿಕಲ್ಪನೆ ಅಳವಡಿಸಿಕೊಂಡಿದೆ? ಎ ಅಸ್ಸಾಂ ವಿಶ್ವವಿದ್ಯಾಲಯ. ಬಿ ಪಾಂಡಿಚೇರಿ ವಿಶ್ವವಿದ್ಯಾಲಯ. ಸಿ
ದೆಹಲಿ ವಿಶ್ವವಿದ್ಯಾಲಯ. ಡಿ ಹೈದರಾಬಾದ್ ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಸಿ ಡೆಲ್ಲಿ ವಿಶ್ವವಿದ್ಯಾಲಯ. ಇದು ಡೆಲ್ಲಿ ವಿಶ್ವವಿದ್ಯಾಲಯ ಮೆಗಾ ಯೂನಿವರ್ಸಿಟಿಯ ಪರಿಕಲ್ಪನೆ ಅಳವಡಿಸಿಕೊಂಡಿದೆ ಮತ್ತು ಏಕತೆ ಎಂಬ ನಿಯಮವನ್ನು ಒಳಗಡಿಸಿಕೊಂಡಿದೆ. ನೆಕ್ಸ್ಟ್ ಒಂದು ಕ್ವಶನ್, 15ನೇ ಪ್ರಶ್ನೆ. ತಂತ್ರಾಂಶ ಮತ್ತು ಯಂತ್ರಾಂಶ ಸಂಯೋಜನೆಯ ಎರಡು ಭಾಗಗಳ ಒಂದೇ LAN ಸಂಪರ್ಕಿಸುವ ಅಥವಾ ಎರಡು ಹೊಂದಬಲ್ಲ LANಗಳನ್ನು ಸಂದೇಶಗಳನ್ನು ನಿರ್ದೇಶಿಸುವುದು ಅದೇ ರೀತಿಯ ಸರಿಯಾದ ಕೋಡ್ಗಳಿಗೆ ಕರೆಯುತ್ತದೆ. ಫಸ್ಟ್ ಒನ್, ಅಂತರ್ಗತ ವ್ಯವಸ್ಥೆ. ಬಿ ರೂಟರ್. ಸಿ ಹೈಬ್ರಿಡ್ ಕಂಪ್ಯೂಟರ್. ಡಿ ಮೈಕ್ರೋಪ್ರೊಸೆಸರ್. ಸರಿಯಾದ ಉತ್ತರ 15ನೇ ಪ್ರಶ್ನೆ ಬಿ ಸರಿಯಾದ ಉತ್ತರ ರೂಟರ್. 16ನೇ ಪ್ರಶ್ನೆ, ಒಂದು ತಂತ್ರಾಂಶದಲ್ಲಿರುವ ನ್ಯೂನತೆಗಳನ್ನು ಹುಡುಕುವುದು ಒಂದು ಪ್ರಕ್ರಿಯೆ. ಎ ಕಂಪೈಲಿಂಗ್. ಬಿ ಪರೀಕ್ಷಿಸುವುದು. ಸಿ ಅನುಷ್ಠಾನ ಮಾಡುವುದು. ಡಿ ದೋಷದ ನಿವಾರಣೆ. ಸರಿಯಾದ ಉತ್ತರ ಡಿ ದೋಷ ನಿವಾರಣೆ ಮಾಡುತ್ತದೆ. ಒಂದು ತಂತ್ರಾಂಶದಲ್ಲಿರುವ ನ್ಯೂನತೆಗಳನ್ನು ಹುಡುಕುವುದು ಮತ್ತು ಒಂದು ಪ್ರಕ್ರಿಯೆಯಾಗಿದೆ. ಅದ್ಯಾವುದಂದ್ರೆ ದೋಷದ ನಿವಾರಣೆ ಮಾಡುವುದು. ನೆಕ್ಸ್ಟ್ 17ನೇ ಪ್ರಶ್ನೆ, ಹುಲಿ ಯೋಜನೆ ಆರಂಭಗೊಂಡ ವರ್ಷ ಯಾವುದು ಅಂತ ಕೇಳಿದ್ರೆ ಫಸ್ಟ್ ಒನ್, ಎ 1983. ಬಿ 1993. ಸಿ 1973. ಡಿ 2000. ಸರಿಯಾದ ಉತ್ತರ 17ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ 1973. ನೆಕ್ಸ್ಟ್ ಒನ್, ಕ್ಯೋಟೋ ಶಿಷ್ಟಾಚಾರ ಸಂಹಿತೆ ಇದಕ್ಕೆ ಸಂಬಂಧಿಸಿದೆ. ಎ ಓಜೋನ್ ಸವಕಳಿ. ಬಿ ಅಪಾಯಕಾರಿ ತ್ಯಾಜ್ಯ. ಸಿ ಹವಾಮಾನ ಬದಲಾವಣೆ. ಡಿ ಪರಮಾಣು ಶಕ್ತಿ. ಸರಿಯಾದ ಉತ್ತರ 18ನೇ ಪ್ರಶ್ನೆಗೆ ಸಿ ಸರಿಯಾದ ಉತ್ತರ ಹವಾಮಾನ ಬದಲಾವಣೆಗೆ ಕ್ಯೋಟೋ ಶಿಷ್ಟಾಚಾರ ಸಂಹಿತೆಯಾಗಿದೆ. ಭಾರತದ ಪ್ರಥಮ ಕಾರ್ಯಾತ್ಮಕ ವಿಶ್ವವಿದ್ಯಾಲಯ ಅಥವಾ ವಾಸ್ತವ ವಿಶ್ವವಿದ್ಯಾಲಯ ಕಾರ್ಯಾಚರಣೆಗೊಂಡ ರಾಜ್ಯ ಯಾವುದು? ಎ ಕೇರಳ. ಬಿ ಆಂಧ್ರಪ್ರದೇಶ್. ಸಿ ಕರ್ನಾಟಕ. ಡಿ ತಮಿಳುನಾಡು. ಸರಿಯಾದ ಉತ್ತರ ಡಿ ತಮಿಳುನಾಡು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಇಂಗ್ಲೀಷ್ ವರ್ಷನ್ ಕೂಡ ಇರ್ತದ, ಇಲ್ಲಿ ನೀವು ಸರಿಯಾಗಿ ಓದ್ರಿ. ಅದೇ ರೀತಿ 20ನೇ ಪ್ರಶ್ನೆ ಬಂದಾಗ ಮೈಸೂರಿನಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ಉದ್ಘಾಟಿಸಿದವರು ಯಾರು ಅಂತ ಕೇಳಿದಾರೆ. ಎ ಪ್ರಣಬ್ ಮುಖರ್ಜಿ. ಬಿ ಹಮೀದ್ ಅನ್ಸಾರಿ. ಸಿ ನರೇಂದ್ರ ಮೋದಿ. ಡಿ ಶ್ರೀಮತಿ ಸ್ಮೃತಿ ಇರಾನಿ. ಸರಿಯಾದ ಉತ್ತರ 20ನೇ ಪ್ರಶ್ನೆಗೆ ಯಾವುದಂದ್ರೆ ಸಿ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ, ಮೈಸೂರಿನ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ಉದ್ಘಾಟಿಸಿದವರು ಎಂಬುದನ್ನು ಇಲ್ಲಿ ನಾವು ನೋಡಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಮತ್ತು ದತ್ತಾಂಶಗಳ ಆಧಾರದ ಮೇಲೆ 21ರಿಂದ 25ರವರೆಗೆ ಉತ್ತರಿಸಿ ಅಂತ ಹೇಳ್ಯಾರ. ಇಲ್ಲಿ ನೀವು ನೋಡಬಹುದು ABC 3 ರೌಂಡ್ಸ್ ಅದಾವ. ಅದ್ರೊಳಗೆ ಇಲ್ಲಿ ಕ್ವಶನ್ ಅದಾವ. ಏನು ಕೊಟ್ಟಾರ, ಎ 30 ತರಗತಿಯ ಬೌದ್ಧಿಕ ಅಭ್ಯಾಸ ಮಾಡುತ್ತಿರುವ ಒಟ್ಟು ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುವುದು ಅಂತ ಕೇಳ್ಯಾರ. ಬಿ ಕ್ವಶನ್ ಮಾರ್ಕ್ ಇಟ್ಟಾರ, ಒಟ್ಟು ರಾಸಾಯನಿಕ ಶಾಸ್ತ್ರದಲ್ಲಿ ಅವಲಂಬಿಸಿರುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸ್ರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಸಿ 40 ಒಟ್ಟು ಗಣಿತಶಾಸ್ತ್ರದ ಅಭ್ಯಸಿಸುತ್ತಿರುವ ವಿದ್ಯಾರ್ಥಿಗಳನ್ನು ಪ್ರತಿನಿಧಿಸುತ್ತದೆ. ಅದೇ ರೀತಿ 12 ವಿದ್ಯಾರ್ಥಿಗಳು ಗಣಿತಶಾಸ್ತ್ರವನ್ನು ಹೊರತುಪಡಿಸಿ ಬೌದ್ಧಿಕ ಮತ್ತು ರಾಸಾಯನಿಕ ಶಾಸ್ತ್ರವನ್ನು ಅಭ್ಯಸಿಸುತ್ತಾರೆ. ಅದೇ ರೀತಿ 16 ವಿದ್ಯಾರ್ಥಿಗಳು ಬೌದ್ಧಿಕ ಶಾಸ್ತ್ರವನ್ನು ಹೊರತುಪಡಿಸಿ ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರವನ್ನು ಅಭ್ಯಸಿಸುತ್ತಾರೆ. ಅದೇ ರೀತಿ 4 ವಿದ್ಯಾರ್ಥಿಗಳು ಬೌದ್ಧಿಕ ಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಅಭ್ಯಸಿಸುತ್ತಾರೆ. ಈ ಮೇಲಿನ ನಿಯಮಗಳ ಇಟ್ಟುಕೊಂಡು ನಾವು ಆನ್ಸರ್ ಮಾಡಬೇಕು. 21ನೇ ಪ್ರಶ್ನೆಗೆ, ಯಾವುದೇ ವಿದ್ಯಾರ್ಥಿಯ ರಸಾಯನಶಾಸ್ತ್ರವನ್ನು ಮಾತ್ರ ಅಧ್ಯಯನ ಮಾಡದೆ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳನ್ನು ರಸಾಯನಶಾಸ್ತ್ರವನ್ನು ಅಭ್ಯಸಿಸ್ತಾರ? ಎ 30. ಬಿ 28. ಸಿ 32. ಡಿ 34. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ 32 ವಿದ್ಯಾರ್ಥಿಗಳ ಏನು ಮಾಡ್ತಾವ ಅಂದ್ರೆ ವಿದ್ಯಾರ್ಥಿಯು ರಸಾಯನಶಾಸ್ತ್ರ ಮತ್ತು ಮಾತ್ರ ಅಧ್ಯಯನ ಮಾಡ್ತಾರೆ. 22ನೇ ಪ್ರಶ್ನೆ, 14 ವಿದ್ಯಾರ್ಥಿಗಳು ಬೌದ್ಧಿಕ ಮತ್ತು ಗಣಿತಶಾಸ್ತ್ರವನ್ನು ಹಾಗೂ ಅದೇ ರೀತಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತ ಕ್ಯೂ ಮೌಲ್ಯವೇನು ಅಂತ ಕೇಳಿದಾರೆ. ಎ 6. ಬಿ 5.
ಸಿ 10, ಡಿ 4. ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ 10. 23ನೇ ಪ್ರಶ್ನೆ ನೋಡಿದಾಗ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಎ 52, ಬಿ 60, ಸಿ 56, ಡಿ 63. ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ 56 ವಿದ್ಯಾರ್ಥಿಗಳ ಇರ್ತಾರ್ರಿ. 24ನೇ ಪ್ರಶ್ನೆ ಭೌತಶಾಸ್ತ್ರ ಅಭ್ಯಸಿಸುತ್ತಿರುವ ವಿದ್ಯಾರ್ಥಿಗಳ ಶೇಕಡಾವಾರು ಎಷ್ಟು? ಎ 53%, ಬಿ 56%, ಸಿ 60%, ಡಿ ಪ್ರಶ್ನೆ ಸರಿಯಾದ ಉತ್ತರ 53%. ಅದೇ ರೀತಿ 25ನೇ ಪ್ರಶ್ನೆ ಮುಂದುವರೆದು ನೋಡಿದಾಗ ಗಣಿತಶಾಸ್ತ್ರದ ಮಾತ್ರವನ್ನು ಅಭ್ಯಸಿಸುತ್ತಿರುವವರ ಸಂಖ್ಯೆ ಹೋಲಿಸಿದರೆ ಭೌತಶಾಸ್ತ್ರ ಮತ್ತು ಅಭ್ಯಸಿಸುವವರ ಸಂಖ್ಯೆಯ ಅನುಪಾತವೇನು ಅಂತ ಕೇಳಿದರೆ ಎ 0.3, ಬಿ 0.4, ಸಿ 0.5, ಡಿ 0.6. ಸರಿಯಾದ ಉತ್ತರ 25, ಬಿ ಸರಿಯಾದ 0.4 ಎಂಬ ನಿಯಮ ಸರಿಯಾದ ಉತ್ತರವಾಗಿದೆ. ಅದೇ ರೀತಿ 26ನೇ ಪ್ರಶ್ನೆ ನೋಡಿ ಸಂಶೋಧನಾ ಪ್ರಾಕಲ್ಪನೆ 1 ಎ ಸಿದ್ಧಾಂತ, ಬಿ ತತ್ವ, ಸಿ ತಾತ್ಕಾಲಿಕ ಪ್ರಮೇಯ, ಡಿ ಸ್ವಯಂ ಸಿದ್ಧಾಂತ. ಸರಿಯಾದ ಉತ್ತರ ಸಿ. ಸರಿಯಾದ ಉತ್ತರ ತಾತ್ಕಾಲಿಕ ಪ್ರಮೇಯ ಆಗಿದೆ. 27ನೇ ಪ್ರಶ್ನೆ ವಿಶ್ವಕೋಶದಲ್ಲಿ ಸಂಪಾದಿಸಿರುವ ವಿಷಯವನ್ನು ಏನೆಂದು ಕರೆಯುತ್ತಾರೆ? ಎ ಪ್ರಾಥಮಿಕ ಮೂಲಾಂಶವಾಗಿದೆ, ಬಿ ಅನಂತ ಮೂಲಾಂಶವಾಗಿದೆ, ಸಿ ನಿರಂತರ ಮೂಲಾಂಶವಾಗಿದೆ, ಡಿ ದ್ವಿತೀಯ ಮೂಲಾಂಶವಾಗಿದೆ. ಸರಿಯಾದ ಉತ್ತರ 27ನೇ ಪ್ರಶ್ನೆ ಸರಿಯಾದ ಉತ್ತರ ಡಿ. ಸರಿಯಾದ ಉತ್ತರ ದ್ವಿತೀಯ ಮೂಲಾಂಶವಾಗಿದೆ. ವಿಶ್ವಕೋಶದಲ್ಲಿ ಸಂಪಾದಿಸಿರುವ ವಿಷಯವನ್ನು ಏನೆಂದು ಕರೀತಾರೆ ಅಂದರೆ ದ್ವಿತೀಯ ಮೂಲಾಂಶವಾಗಿದೆ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿ 28ನೇ ಪ್ರಶ್ನೆ ಈ ಕೆಳಗಿನ ಯಾವ ಪ್ರಕ್ರಿಯೆಯು ಪ್ರಯೋಗಾತ್ಮಕ ಸಂಶೋಧನೆಗೆ ಬಳಸುವುದು ಮತ್ತು ಪುನರಾವರ್ತನೆ, ಬಿ ನಿಯಂತ್ರಿಸುವುದು, ಸಿ ಅವಲೋಕನ, ಡಿ ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. ಸರಿಯಾದ ಉತ್ತರ ಯಾವುದಂದ್ರೆ ಡಿ ಸರಿಯಾದ ಉತ್ತರ ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. ಅದೇ ರೀತಿ 29ನೇ ಪ್ರಶ್ನೆ ನೋಡಿದಾಗ್ರೆ ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ ಎರಡು ಅರ್ಥ ಹೆಚ್ಚು ಅನುಕ್ರಮ ಅಡಿ ಟಿಪ್ಪಣಿಗಳನ್ನು ಕೊಡುವಾಗ ಈ ಹೇಳಿಕೆಗಳನ್ನು ಯಾವುದನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ ಎ ಐ ಬಿ ಐ ಡಿ, ಐ ಬಿ ಐ ಡಿ, ಬಿ ಇ ಟಿ ಪಾಯಿಂಟ್ ಎ ಎಲ್, ಸಿ ಒ ಪಿ ಸಿ ಐ ಟಿ, ಡಿ ಎಲ್ ಒ ಸಿ ಸಿ ಐ ಟಿ. ಸರಿಯಾದ ಉತ್ತರ 29ನೇ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಐ ಬಿ ಐ ಡಿ ಎಂಬ ನಿಯಮ ಸರಿಯಾಗಿದೆ. ಒಂದು ಮೂಲ ಗ್ರಂಥಕ್ಕೆ ಸಂಬಂಧಿಸಿದ ಎರಡು ಅಥವಾ ಹೆಚ್ಚು ಅನುಕ್ರಮ ಅಡಿ ಟಿಪ್ಪಣಿಗಳನ್ನು ಕೊಡುವಾಗ ಈ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಐ ಬಿ ಐ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ 30ನೇ ಪ್ರಶ್ನೆ ತತ್ಕ್ಷಣ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಕೈಗೆತ್ತಿಕೊಳ್ಳಲಾಗದ ಸಂಶೋಧನೆಯನ್ನು ಹೀಗೆ ಗುರುತಿಸಲಾಗಿದೆ? ಎ ಕ್ರಿಯಾ ಸಂಶೋಧನೆ, ಬಿ ಕಾರ್ಯಕ್ಷೇತ್ರ ಸಂಶೋಧನೆ, ಸಿ ಪರಿಕಲ್ಪನಾತ್ಮಕ ಸಂಶೋಧನೆ, ಡಿ ಮೂಲಭೂತ ಸಂಶೋಧನೆ. ಸರಿಯಾದ ಉತ್ತರ 30ನೇ ಪ್ರಶ್ನೆ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಕ್ರಿಯಾ ಸಂಶೋಧನೆ ಎಂಬ ನಿಯಮ ಸರಿಯಾದ ಉತ್ತರ. ನೆಕ್ಸ್ಟ್ 31 ಇವುಗಳಲ್ಲಿ ಯಾವುದೋ ಒಂದು ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ? ಎ ಸ್ವಯಂ ಅಧ್ಯಯನ, ಬಿ ಮಿಶ್ರಿತ ಕಲಿಕೆ, ಸಿ ಮುಖಾಮುಖಿ ಕಲಿಕೆ, ಡಿ ವಿದ್ಯುನ್ಮಾನ ಕಲಿಕೆ. ಸರಿಯಾದ ಉತ್ತರ 31ನೇ ಪ್ರಶ್ನೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಮಿಶ್ರಿತ ಕಲಿಕೆ ಎಂಬ ನಿಯಮ ಸರಿಯಾಗಿದೆ. ಅದೇ ರೀತಿ 32ನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಮೌಲ್ಯಯುತ ಶಿಕ್ಷಣ ಗುರಿಯಾಗಿದೆ? ಎ ನೈತಿಕ ಮೌಲ್ಯ ಅಂತರ್ಗತಗೊಳಿಸುವುದು, ಬಿ ಸಾಮಾಜಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಸಿ ರಾಜಕೀಯ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಡಿ ಆರ್ಥಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು. ಸರಿಯಾದ ಉತ್ತರ 32ನೇ ಪ್ರಶ್ನೆ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು. 33ನೇ ಪ್ರಶ್ನೆ ಡ್ಯಾಶ್ ಕಲಿಕೆಯಲ್ಲಿ ಉಪನ್ಯಾಸವು ಒಂದು ಕನಿಷ್ಠ ಪರಿಣಾಮವಾಗಿದೆ? ಎ ಮನೋಧೋರಣೆ, ಬಿ ಮನೋಭಾವನೆ, ಸಿ ಸಂಬಂಧಗಳು, ಡಿ ಕೌಶಲ್ಯಗಳು. ಸರಿಯಾದ ಉತ್ತರ 33ನೇದು
ಡಿ ಕೌಶಲ್ಯಗಳ ಎಂಬ ಕಲಿಕೆಯಲ್ಲಿ ಉಪನ್ಯಾಸವು ಒಂದು ಕನಿಷ್ಠ ಪರಿಣಾಮಕಾರಿಯಾಗಿದೆ ಎಂಬ ನಿಯಮವನ್ನು ತಿಳಿದುಕೊಳ್ಳಬಹುದು. ಅದೇ ರೀತಿ 34ನೆಯ ಪ್ರಶ್ನೆ, ಒಬ್ಬ ಶಿಕ್ಷಕನು ಒಬ್ಬ ಶಿಕ್ಷಕನು ಬೋಧನೆಗಾಗಿ ಈ ಕೆಳಗಿನ ಯಾವ ತಂತ್ರಗಳನ್ನು ಬಳಸ್ತಾನ? ಎ ಉಪನ್ಯಾಸ, ಬಿ ಪರಸ್ಪರ ವಿಚಾರ ವಿನಿಮಯ ಮಾಧ್ಯಮ ಉಪನ್ಯಾಸ, 3 ತಂತ್ರ ಕಾರ್ಯ, 4 ಸ್ವಯಂ ಅಧ್ಯಯನ. ಸಂಕೇತಗಳ 1, 2, 3 ಮತ್ತು 4. ಬಿ 1, 2, 3 ಮಾತ್ರ, ಸಿ 1 ಮತ್ತು 2 ಮಾತ್ರ, ಡಿ 1, 3, 4 ಮಾತ್ರ. ಸರಿಯಾದ ಉತ್ತರ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ 1, 2, 3 ಮಾತ್ರ. ನೆಕ್ಸ್ಟ್ 35ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಉಪನ್ಯಾಸದ ಮಾದರಿಯಲ್ಲ? ಎ ಬಂಜ ಗುಂಪು, ಬಿ ಮೆದುಳು ದಾಳಿ, ಸಿ ಗಾಳಿ ಮಾತು, ಡಿ ಮಾದರಿ ಪಾತ್ರ. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಗಾಳಿ ಮಾತು ಎಂಬ ನಿಯಮ ಸರಿಯಾಗಿದೆ. ಭಾರತದ ಮೊಟ್ಟ ಮೊದಲ FM ಕೇಂದ್ರ ಸ್ಥಾಪನೆಯಾದದ್ದು ಯಾವಾಗ ಕೇಳಿದ್ದಾರೆ? 36ನೇ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ FM ಕೇಂದ್ರ ಸ್ಥಾಪನೆಯಾದದ್ದು. ಸರಿಯಾದ ಉತ್ತರ 36ನೇ ಪ್ರಶ್ನೆಗೆ 1977ರಲ್ಲಿ ಜುಲೈ 23ರಂದು ಸ್ಥಾಪನೆಯಾಗಿದೆ. ನೆಕ್ಸ್ಟ್ ಒನ್, ಮೇಲೆ ಇಂಗ್ಲೀಷ್ ವರ್ಷನ್ ಕೊಡು ಇದ್ದಾವೆ, ನೋಡ್ಕೋಬಹುದು. ಅದೇ ರೀತಿ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಿಮಗೆ ಯಾವ ವಿಷಯ ಕುರಿತ ಟಫ್ ಆಗ್ತದೆ ಎಂಬುದನ್ನು ಕಮೆಂಟ್ ಮಾಡಿರಿ, ನಾವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ 37ನೇ ಪ್ರಶ್ನೆ, ESD, NSD, DD, DCDಗಳಿಗೆ ಸಮಾನವಾದ ಒಂದು ಅಂಶವೇನೆಂದರೆ? ಎ ಪ್ರೇಕ್ಷಕ ವರ್ಗ, ಬಿ ಮಾಲೀಕತ್ವ, ಸಿ ಓದುಗರ ವರ್ಗ, ಡಿ ನಾಯಕತ್ವ. ಸರಿಯಾದ ಉತ್ತರ ಬಿ ಮಾಲೀಕತ್ವ ಎಂಬ ನಿಯಮ ಸರಿಯಾದ ಉತ್ತರ. ಅದೇ ರೀತಿ 38ನೇ ಪ್ರಶ್ನೆ, ಭಾರತದಲ್ಲಿ ಸರ್ಕಾರದ ನೀತಿ ಮತ್ತು ಮಾಹಿತಿಗಳನ್ನು ಮಾಧ್ಯಮಗಳಿಗೆ ವಿತರಿಸುವ ಕೇಂದ್ರ ಸರ್ಕಾರದ ಸಂಸ್ಥೆ ಯಾವುದು? ಎ PLB, ಬಿ PTL, ಸಿ AIR, ಡಿ PCI. ಸರಿಯಾದ ಉತ್ತರ 38ನೇ ಪ್ರಶ್ನೆ ಸರಿಯಾದ ಉತ್ತರ ಎ PLB ಎಂಬ ನಿಯಮ ಸರಿಯಾದ ಉತ್ತರ. 39ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪತ್ರಿಕೆಯ ಪ್ರಕಾಶಕರು ಎಂಪ್ಲಾಯ್ಮೆಂಟ್ ನ್ಯೂ ಪತ್ರಿಕೆಯನ್ನು ಪ್ರಕಟಿಸಿದರು? ಎ ಟೈಮ್ಸ್ ಆಫ್ ಇಂಡಿಯಾ, ದಿ ವಿಕ್ಸ್, ಸಿ ದಿ ಹಿಂದೂ, ಡಿ ಯೋಜನೆ. ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ಯೋಜನೆ ಎಂಬ ನಿಯಮ ಸರಿಯಾಗಿದೆ. 40ನೇ ಪ್ರಶ್ನೆ, ವ್ಯಾಪಾರದ ಸಂವಹನ ALDA ಮಾದರಿ ಏನನ್ನು ವಿವರಿಸುತ್ತದೆ? ಎ ಆಕರ್ಷಣೆ, ಮಾಹಿತಿ ಅಭಿವೃದ್ಧಿ, ಪ್ರಯೋಗಿಸುವುದು, ಬಿ ಗಮನಿಸುವ ಮಾಹಿತಿ ಮತ್ತು ಸಂವಹನದ ಕ್ರಿಯೆ, ಸಿ ಗಮನಿಸುವ ಆಸಕ್ತಿ ಆಸೆ ಕ್ರಿಯೆ, ಡಿ ಮನೋಭಾವನೆ ಉತ್ತೇಜನ ಆಸೆ ಕ್ರಿಯೆ. ಸರಿಯಾದ ಉತ್ತರ 40ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಗಮನಿಸುವ ಆಸಕ್ತಿಯ ಆಸೆ ಮತ್ತು ಕ್ರಿಯೆ ಎಂಬ ನಿಯಮ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ಪ್ರಶ್ನೆ 41ನೇ ಪ್ರಶ್ನೆ ರೀ, ಈ ಕೆಳಗಿನ ಪ್ರಶ್ನೆಗಳು 2 ವಾದಗಳನ್ನು ಕೊಡಲಾಗಿದೆ. ಅದೇ ರೀತಿ 1 ಮತ್ತು 2 ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಎಂಬ ನಿರ್ಧರಿಸುವ ಈ ಕೆಳಗಿನ ಸರಿಯಾದ ಉತ್ತರವನ್ನು ಆರಿಸಿರಿ. ಹೇಳಿಕೆ, ಭಾರತದ ಚುನಾವಣೆಗಳಲ್ಲಿ ಮತದಾನ ಪ್ರತಿ ಅರ್ಹ ನಾಗರಿಕರಿಗೆ ಕಡ್ಡಾಯ ಮಾಡಬೇಕು. ವಾದಗಳು, ಫಸ್ಟ್ ಒನ್ ವಾದ ಏನು ಕೊಟ್ಟಾರ? ಫಸ್ಟ್ ಒನ್, ಹೌದು, ಭಾರತವು ಚುನಾವಣೆಗಳಲ್ಲಿ ತುಂಬ ವೆಚ್ಚ ಮಾಡಿರುತ್ತದೆ. ಅದೇ ರೀತಿ ಇದು ಭಾರತದ ಸಂದರ್ಭದಲ್ಲಿ ಬಹಳ ಮುಖ್ಯ ಮತ್ತು ಎಲ್ಲರೂ ಮತದಾನ ಮಾಡಬೇಕು ಭಾರತವನ್ನು ನಿಜವಾದ ಪ್ರಜಾಪ್ರಭುತ್ವ ದೇಶ ಮಾಡಲು. ಸೆಕೆಂಡ್ ಒನ್, ಇಲ್ಲ, ಈ ಕ್ಷಣ ವಿಷಯಗಳಲ್ಲಿ ಕಡ್ಡಾಯ ಮಾಡಿದರೆ ಇದು ಕಾರ್ಯದಕ್ಷತೆ ಪಡೆಯುವ ರೀತಿ ನಿಜವಾದ ಪ್ರಭುತ್ವಕ್ಕೆ ಅಲ್ಲ. ಎ ಕೇವಲ ವಾದ ಫಸ್ಟ್ ಒನ್ ಪ್ರಬಲವಾಗಿದೆ, ಬಿ ಕೇವಲ ವಾದ 2 ಪ್ರಬಲವಾಗಿದೆ, ಸಿ ವಾದ 1 ಅಥವಾ ವಾದ 2 ಪ್ರಬಲವಾಗಿಲ್ಲ, ಡಿ 2 ವಾದಗಳು ಪ್ರಬಲವಾಗಿದೆ. ಸರಿಯಾದ ಉತ್ತರ ಎ ಸರಿಯಾದ ಉತ್ತರ
ಕೇವಲವಾದ ಒಂದು ಪ್ರಬಲವಾಗಿದೆ ಎಂಬ ನಿಯಮ ತಿಳಿದುಕೊಳ್ಳಬಹುದು. ಅದೇ ರೀತಿ 42 ಎರಡು ಹೇಳಿಕೆ ಕೊಟ್ಟರೆ 1 ಮತ್ತು 2 ಊಹೆ ಎಂದರೆ ಏನಾದರೂ ಆಗಿರಬೇಕೆಂಬುದು ಕೊಳ್ಳುವುದು ಅಥವಾ ಭಾವಿಸುವುದು. ಈ ಕೆಳಗಿನ ಹೇಳಿಕೆ ಮತ್ತು ಊಹೆಗಳನ್ನು ನೋಡಿ ಯಾವ ಊಹೆ ಹೇಳಿಕೆಯಲ್ಲಿ ಸೂಚ್ಯವಾಗಿದೆ ಎಂಬುದನ್ನು ತಿಳಿಸಿರಿ. ತಿಳಿದ್ರ ಅದೇ ರೀತಿ ಈ ಋತುವಿನ ಉದ್ದಕ್ಕೂ ಮಳೆ ಬಂದಿದ್ದರೆ ಎಲ್ಲ ರೈತರು ಈ ವರ್ಷ ತೊಂದರೆಗೊಳಗಾಗುತ್ತಾರೆ. ಊಹೆಗಳು 1 ಎಲ್ಲ ರೈತರು ಸಾಮಾನ್ಯವಾಗಿ ಮಳೆ ಅವಲಂಬಿತರು. ಸೆಕೆಂಡ್, ಸಕಾಲಿನ ಮಳೆ ಕೃಷಿಗೆ ಅಗತ್ಯವಾಗಿದೆ. ಕೇವಲ ಊಹೆ 1 ಮಾತ್ರ ಸೂಚ್ಯವಾಗಿದೆ. ಬಿ, ಕೇವಲ ಊಹೆ 2 ಮಾತ್ರ ಸೂಚ್ಯವಾಗಿದೆ. ಸಿ, ಊಹೆ 1 ಅಥವಾ 2 ಸಹ ಸೂಚ್ಯವಾಗಿಲ್ಲ. ಡಿ, 2 ಊಹೆಗಳು ಸೂಚ್ಯವಾಗಿದೆ. ಸರಿಯಾದ ಉತ್ತರ 42ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರ ಡಿ ಸರಿಯಾದ ಉತ್ತರ. 2 ಊಹೆಗಳು ಸೂಚ್ಯವಾಗಿರುತ್ತವೆ. 43ನೇ ಪ್ರಶ್ನೆ ಪರಿಗಣಿಸಿ. 1 ಎಲ್ಲ ಸಮಕಾಲೀನರು ಪೂರ್ವಿಕರು. 2 ಕೇವಲ ಪೂರ್ವಜರು ಉತ್ತರಾಧಿಕಾರಿಗಳು. 3 ಯಾವುದೇ ಸಮಕಾಲೀನರು ಉತ್ತರಾಧಿಕಾರಿಗಳಲ್ಲ. ಈ ಕೆಳಗಿನ ಯಾವ ತೀರ್ಮಾನವನ್ನು ಮೇಲಿನ ಹೇಳಿಕೆಗಳಿಂದ ಪಡೆಯಬಹುದು? ಎ, ಕೆಲವು ಸಮಕಾಲೀನರು ಉತ್ತರಾಧಿಕಾರಿಗಳು. ಬಿ, ಕೆಲವು ಉತ್ತರಾಧಿಕಾರಿಗಳು ಪೂರ್ವಿಕರು. ಸಿ, ಯಾವುದೇ ಪೂರ್ವಿಕರು ಸಮಕಾಲೀನರಲ್ಲ. ಡಿ, ಯಾವುದೇ ಉತ್ತರಾಧಿಕಾರಿಗಳು ಪೂರ್ವಿಕರಲ್ಲ. ಸರಿಯಾದ ಉತ್ತರ 43ನೇ ಪ್ರಶ್ನೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ಕೆಲವು ಉತ್ತರಾಧಿಕಾರು ಪೂರ್ವಿಕರು ಸರಿಯಾದ ಉತ್ತರ. ನೆಕ್ಸ್ಟ್ 44ನೇ ಪ್ರಶ್ನೆ ಮೇಲುದಿಯಲ್ಲಿ ಕೊಟ್ಟ ಜೋಡಿ ಅನ್ನೋ ಪದಗಳನ್ನು ಹೊಂದಿಸಿ ಪದಗಳನ್ನು ಜೋಡಿಸಿರಿ ಅಂತ ಕೇಳಿದರೆ ಜೀವನ ಚರಿತ್ರೆ, ಆತ್ಮಚರಿತ್ರೆ. ಎ, ನೆನಪು, ಇತಿಹಾಸ. ಬಿ, ಲೇಖಕ, ಸಾಧಕ. ಸಿ, ಮೊಬೈಲ್, ವಾಹನ. ಡಿ, ಪುರಾವೆ, ತಪ್ಪೊಪ್ಪಿಗೆ. 44ನೇ ಪ್ರಶ್ನೆ ಸರಿಯಾದ ಉತ್ತರ ಡಿ, ಪುರಾವೆ, ತಪ್ಪೊಪ್ಪಿಗೆ ಎಂಬ ನಿಯಮ ಸರಿಯಾದ ಉತ್ತರ. ಅದೇ ರೀತಿ 45ನೆಯ ಪ್ರಶ್ನೆ ಈ ಕೆಳಗಿನ 4 ಎ ಮತ್ತು ಡಿ ಪದಗಳನ್ನು ಒಂದು ಭಿನ್ನವಾಗಿದೆ. ಅದೇ ರೀತಿ ಅದು ಯಾವುದೆಂದು ಗುರುತಿಸಿ. ಶಹನಾಯಿ. ಬಿ, ಕೊಳಲು. ಸಿ, ಕಹಳೆ. ಡಿ, ಪಿಟೀಲು. ಸರಿಯಾದ ಉತ್ತರ 45ನೆಯ ಪ್ರಶ್ನೆ ಸರಿಯಾದ ಉತ್ತರ ಡಿ, ಪಿಟೀಲು. ಅದೇ ರೀತಿ 46ನೇ ಪ್ರಶ್ನೆ ಎ, ಬಿ ಮತ್ತು ಸಿ ಒಂದು ಕೆಲಸವನ್ನು ಒಟ್ಟಾರೆ 10 ದಿನಗಳಲ್ಲಿ ಮಾಡಬಹುದು. ಅವರು 3 ಜನ ಒಟ್ಟಾಗಿ ಕೆಲಸ ಮಾಡಲು ಶುರು ಮಾಡಿದರು. ಆದರೆ 4 ದಿನಗಳ ನಂತರ ಎ ಕೆಲಸದಿಂದ ಹೊರ ನಡೆದನು. ತದನಂತರ ಬಿ ಮತ್ತು ಸಿ ಒಟ್ಟಾಗಿ 10 ದಿನಗಳಲ್ಲಿ ಕೆಲಸ ಮುಗಿದರು. ಈಗ ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಈ ಕೆಲಸವನ್ನು ಮಾಡಬಲ್ಲರು? ಎ 15 ದಿನ, ಬಿ 16 ದಿನ, ಸಿ 25 ದಿನ, ಡಿ 26 ದಿನ. ಸರಿಯಾದ ಉತ್ತರ 46ನೇ ಪ್ರಶ್ನೆ ಸಿ ಸರಿಯಾದ ಉತ್ತರ 25 ದಿನಗಳಲ್ಲಿ. ಸಿ ಸರಿಯಾದ 25 ದಿನಗಳಲ್ಲಿ ಕೆಲಸ ಮಾಡಬಲ್ಲರು. ಅದೇ ರೀತಿ 47ನೇ ಪ್ರಶ್ನೆ ಈ ಕೆಳಗಿನ ಸರಣಿಯನ್ನು ಪೂರ್ತಿಗೊಳಿಸಿ. ಆ ನಿಯಮದಂತೆ 132, 182, 306, 380, 552, 870. ಮಲ್ಟಿಪಲ್ ಚಾಯ್ಸ್ಗಳಿಗೆ ಏನು ಕೊಟ್ಟರೆ ಎ 930, ಬಿ 992, ಸಿ 1010, ಡಿ 1142 ರೂಪಾಯಿ. ಸರಿಯಾದ ಉತ್ತರ 47ನೇ ಪ್ರಶ್ನೆ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಸ್ನೇಹಿತರೆ. 992 ನಿಯಮ ಬರ್ತದ. ಅದೇ ರೀತಿ 48ನೇ ಪ್ರಶ್ನೆ ಒಳಗ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಐತಿ. ಈ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊರಿ. ನೋಡಿ PQ PQRS PQRS ಇಲ್ಲಿ ನಿಯಮದಾರಲ್ಲ ಆ ಹೋಲಿಕೆಗಳಂತ ಕೋಡಿಂಗ್ ಆ್ಯಂಡ್ ULTI ABLE ಸಂಕೇತ ಐತ್ಲ
ಆನ್ಸರ್ ಒಳಗೆ ಯಾವುದೈತಿ ಎಂಬುದನ್ನು ಕಂಡುಹಿಡಿರಿ ಅಂತ ಹೇಳ್ಯಾರ. 48ನೇ ಪ್ರಶ್ನೆ. ಸರಿಯಾದ ಉತ್ತರ ಯಾವುದಕ್ಕಂದ್ರೆ ಡಿ ಆಗ್ತದ. ನೀವು ಸರಿಯಾಗಿ ನೋಡಿ ಚೆಕ್ ಮಾಡ್ಕೊರಿ. ಅದೇ ರೀತಿ 49ನೇ ಪ್ರಶ್ನೆ. 7 ಸೇಬುಗಳ ಬೆಲೆ 3 ಕಲ್ಲಂಗಡಿಗಳ ವೆಚ್ಚಕ್ಕೆ ಸಮನಾಗಿರುತ್ತದೆ. 2 ಕಲ್ಲಂಗಡಿಗಳ ಬೆಲೆ 1 ಸೇಬು ಮತ್ತು 5 ಕಿತ್ತಳೆಯ ವೆಚ್ಚಕ್ಕೆ ಸಮನಾಗಿರುತ್ತದೆ. ನಿಮ್ಮ ಹತ್ತಿರ 30 ಕಿತ್ತಳೆಯನ್ನು ಖರೀದಿಸಲು ಸಾಕಷ್ಟು ಹಣವಿದೆ. ನೀವು ಎಷ್ಟು ಸೇಬು ಹಣ್ಣುಗಳನ್ನು ಇದೇ ಹಣದಲ್ಲಿ ಖರೀದಿಸಬಹುದು? ಎ 22, ಬಿ 25, ಸಿ 30, ಡಿ 32. ಸರಿಯಾದ ಉತ್ತರ ಎ 22 ಸೇಬು ಖರೀದಿಸಬಹುದಂತ್ರಿ. ಅದೇ ರೀತಿ 50ನೇ ಪ್ರಶ್ನೆ ಲಾಸ್ಟ್ ಒನ್ ರೀ. ಎ ಒಂದು ವೃತ್ತಾಕಾರ ಮೈದಾನದಲ್ಲಿ ಗಂಟೆಗೆ 1 ಸುತ್ತಿನ ವೇಗ ಕ್ರಮಿಸಬಲ್ಲನು. ಬಿ ಗಂಟೆಗೆ 6 ಸುತ್ತುಗಳನ್ನು 1 ಗಂಟೆಯಲ್ಲಿ ಕ್ರಮಿಸಬಲ್ಲನು. ಅದೇ ರೀತಿ ಅವರು 7:30 AM ಅದೇ ಪಾಯಿಂಟಿನಿಂದ ಒಂದು ದಿಕ್ಕಿನಲ್ಲಿ ಕ್ರಮಿಸಲು ಆರಂಭಿಸಿದರು. ಅವರು ಮೊದಲಿನ ಪರಸ್ಪರ ದಾಟಿದ್ದನ್ನು ಟೈಮಿಂಗ್ ಅಂತ ಹೇಳ್ತದೆ. ಎ 8:30 AM, ಬಿ 8:10 AM, ಸಿ 7:48 AM, ಡಿ 7:42 AM. ಸರಿಯಾದ ಉತ್ತರ ಡಿ. ಸರಿಯಾದ ಉತ್ತರ ಎಷ್ಟಕ್ಕೆ ಬರ್ತಾರೆ? 7:42 AM ಅವರ ಪರಸ್ಪರ ದಾಟಿರ್ತಾರೆ ಎಂಬುದನ್ನು ನಾವು ತಿಳಿಸ್ಬೋದು. ಅದೇ ರೀತಿ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಆಗ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನಾವು ಹೊಸ ವಿಡಿಯೋ ಹಾಕಿರ್ತೀವಿ ನೋಡಿರಿ. ಅದೇ ರೀತಿ ಕೆಸೆಟ್ ಬಗ್ಗೆ ವಿಡಿಯೋ ಹಾಕಿರ್ತೀವಿ. ಮತ್ತು ಸಬ್ಜೆಕ್ಟ್ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಬೋದನ್ನು ನಿಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಅದೇ ರೀತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ.